ಮಾರನೇ ದಿನ ದಾಳಿಂಬೆಯ ಬೀಜಗಳನ್ನ 2 ಬಾಯಲ್ಲಿ ತಗೊಂಡು ವೈದ್ಯಕನ ಹತ್ರ ಹೋಗುತ್ತೆ. ಅದನ್ನ ನೋಡಿದ ತಕ್ಷಣ, ವಾ ನಿಮ್ಮಿ, ನೀನಂತೂ ಮ್ಯಾಜಿಕ್ ಮಾಡಿದೆ. ಈಗ ನಿನ್ನ ಮಕ್ಕಳ ಚಿಕಿತ್ಸೆ ನಾನು ಮಾಡ್ತೀನಿ. ನಡಿ, ನಾನು ಹೋಗಿ ನಿನ್ನ ಮಕ್ಕಳನ್ನ ನೋಡ್ತೀನಿ ಈಗ. ಇಬ್ಬರು ಗೂಡಿಗೆ ಬರ್ತಾರೆ. ವೈದ್ಯಕ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾನೆ. ನಿಮ್ಮಿ ವೈದ್ಯಕನಿಗೆ ಗೂಡಲ್ಲಿರುವ ಬೀಜನು ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಗೂಬೆ ಹೀಗನ್ನುತ್ತೆ, ಅರೆ, ನಿನ್ನತ್ರ ಇಷ್ಟು ದಾಳಿಂಬೆಗಳ ಬೀಜ ಎಲ್ಲಿಂದ ಬಂತು ಅಂತ. ನಿಮ್ಮಿ ರಾತ್ರಿ ನಡೆದ ಈ ಯಮರಾಜನ ಕಥೆಯನ್ನು ಹೇಳುತ್ತೆ. ವೈದ್ಯಕ ಹೋಗ್ತಾ ಹೋಗ್ತಾ ಈಗ ಯೋಚನೆ ಮಾಡ್ತಾನೆ, ನಾನೇನಾದ್ರೂ ಈಗ ಮಾಡ್ಬೇಕು. ಆ ದಾಳಿಂಬೆಗಳೆಲ್ಲ ನನ್ನ ಮನೇಲಿರ್ಬೇಕೀಗ. ಮತ್ತೆ ನಂಗೆ ಕಷ್ಟಪಡೋದು ಬೇಕಂತಲೇ ಇಲ್ಲ. ಅದೊಂದು ಉಪಾಯವನ್ನು ಯೋಚನೆ ಮಾಡುತ್ತೆ ಮತ್ತು ರಾತ್ರಿ ವೇಳೆ ಅದರ ಕತ್ತಲ್ಲಿ ಕಲ್ಲಿಂದ ಮಾಡಿರುವ ಗದೆಯನ್ನು ಹಾಕೊಳ್ಳುತ್ತೆ. ನಿಮ್ಮಿನ ಗೂಡಿನ ಬಳಿ ಹೋಗುತ್ತೆ. ನಿಮ್ಮಿ, ಹೊರಗ್ ಬಾ. ನೀವ್ಯಾರು? ಇಲ್ಲಿ ನೋಡು, ಯಮನ ಗದೆ. ನಾನು ಯಮದೂತ. ಅವರು ಹೇಳಿದ್ದಕ್ಕೇನೆ ನಾನು ಇಲ್ಲಿ ಬಂದಿದ್ದು. ಅವರ ಆದೇಶ ಇದೆ, ಆ ದಾಳಿಂಬೆಯ ಬುಟ್ಟಿಯನ್ನ ಹಿಂದೆ ಕೊಡ್ಬೇಕಂತೆ. ಸರಿ ಆಯ್ತು, ದೇವರಿಗೆ ಸೇರಿದ್ದು ದೇವ್ರ ಹತ್ರನೇ ಹೋಗಿ ಸೇರ್ಲಿ. ಈಗ ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಅದು ದಾಳಿಂಬೆ ಬೀಜಗಳನ್ನೆಲ್ಲ ಎತ್ಕೊಂಡೋಗಿ ಕೊಟ್ಬಿಡುತ್ತೆ.